ನಮಸ್ಕಾರ. ನುಡಿ ಬೆಳಕು. ಪಿ. ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಮಿತಿ. ಐನ್ಸ್ಟೈನ್ ಅವರನ್ನು ಸಂದರ್ಶಕರು ಕೇಳಿದರು. ವಿಜ್ಞಾನದಿಂದಾಗಿ ಪ್ರಪಂಚ ಮುಂದುವರಿಯುತ್ತಿದೆ, ಆದರೆ ಯುದ್ಧದಿಂದ ನಾವು ವಿನಾಶದ ಕಡೆಗೆ ಹೋಗುತ್ತಿದ್ದೇವೆ. 2 ಮಹಾಯುದ್ಧಗಳು ಸಂಭವಿಸಿದ ನಂತರವೂ ಮನುಷ್ಯ ಇನ್ನೂ ಯುದ್ಧದಾಹಿಯೇ ಆಗಿದ್ದಾನೆ. ಅವನು ಮುಂದೆ ಯಾವ ಆವಿಷ್ಕಾರಗಳನ್ನು ಮಾಡುತ್ತಾನೆ? ಮುಂದಿನ ಸಂಶೋಧನೆ ಏನಾಗಿರುತ್ತದೆ? ಯುದ್ಧದ ಗೆಲುವಿಗೆ ಮತ್ತೇನು ಅಸ್ತ್ರಗಳನ್ನು ಕಂಡುಹಿಡಿಯುತ್ತಾನೆ ಎಂದು. ಐನ್ಸ್ಟೀನ್: ಹೌದು, ನನಗೂ ಕುತೂಹಲವಿದೆ ಮತ್ತು ಅಚ್ಚರಿಯೂ ಇದೆ. ಯಾಕೆಂದರೆ ವಿಜ್ಞಾನದ ಮೂಲಕ ಏನನ್ನು ಬೇಕಾದರೂ ಸಾಧಿಸಬಹುದು. ನಮ್ಮ ಊಹೆಗೂ ಮೀರಿದ ಶಸ್ತ್ರಾಸ್ತ್ರ ಯುದ್ಧವನ್ನು ಉತ್ತುಂಗಕ್ಕೆ ಒಯ್ಯಬಹುದು ಎಂದರು. ನೀವೊಬ್ಬ ದೊಡ್ಡ ವಿಜ್ಞಾನಿ, ನಿಮ್ಮ ಊಹೆಗೂ ಮೀರಿದ ಯಾವ ಸಂಶೋಧನೆ ಇದೆ? ನಿಮಗೆ ಅರ್ಥವಾಗದ್ದು ಯಾವುದಿದೆ ಎಂದು ಕೇಳುತ್ತಾರೆ ಸಂದರ್ಶಕರು. ಗಂಭೀರವಾಗಿ ಯೋಚಿಸಿದ ಐನ್ಸ್ಟೈನ್, ಮನುಷ್ಯ ಎಂಥ ವಿಚಿತ್ರ ಎಂದರೆ, ನಾನು ಕಂಡುಹಿಡಿದಿದ್ದು ಅತ್ಯಂತ ವಿನಾಶಕಾರಿ ಅಸ್ತ್ರ ಆಗಬೇಕು ಎಂದು ಬಯಸುತ್ತಾನೆ. ಜಗತ್ತಿನಲ್ಲಿ ನನ್ನ ಹೊರತು ಇನ್ಯಾರೂ ಉಳಿಯಬಾರದು ಎನ್ನುವ ಉದ್ದೇಶ ಅವನದ್ದಾಗಿರುತ್ತದೆ. ಎಲ್ಲದರ ಮೇಲೂ ಹಿಡಿತ ಸಾಧಿಸುವ, ತಾನು ಮಾತ್ರ ಉಳಿಯುವ ಮಹಾ ದುರಾಸೆ ಅವನದ್ದಾಗಿರುತ್ತದೆ. ಹೀಗಾಗಿ ಯಾರು ಯಾವ ಸಂಶೋಧನೆಯನ್ನು ಎಷ್ಟು ವಿನಾಶವನ್ನು ಮಾಡಬೇಕೆಂದು ಮಾಡುತ್ತಾರೋ ಗೊತ್ತಿಲ್ಲ ಎನ್ನುತ್ತಾರೆ. ಹಾಗಾದರೆ 4ನೇ ಮಹಾಯುದ್ಧದ ಹೊತ್ತಿಗೆ ಏನಾದೀತು? ವಿಜ್ಞಾನಿಯಾಗಿ ವಿನಾಶವನ್ನು ನೀವು ತಡೆಯಬಲ್ಲಿರಾ ಎಂದು ಕುತೂಹಲದಿಂದ ಸಂದರ್ಶಕ ಕೇಳುತ್ತಾರೆ. ಇದು ನಿಜವಾದ ಪ್ರಶ್ನೆ. ನಿಜ ಹೇಳಬೇಕೆಂದರೆ ವಿಜ್ಞಾನ ವಿನಾಶವನ್ನು ತಂದೊಡ್ಡಲಾರದು. ಅದನ್ನು ಬಳಸುವವರಿಂದ ಮಾತ್ರ ವಿನಾಶ ಸಾಧ್ಯವಾದೀತು. 3ನೇ ಮಹಾಯುದ್ಧದಲ್ಲಿ ಎಂಥ ಶಸ್ತ್ರಾಸ್ತ್ರ ಬಳಸಲಾಗುತ್ತದೆ ಎಂದು ನಾನು ಹೇಳಲಾರೆ. ಆದರೆ 4ನೇ ಮಹಾಯುದ್ಧದಲ್ಲಿ ಮಾತ್ರ ಜನ ಎಂಥ ಅಸ್ತ್ರಗಳನ್ನು ಬಳಸುತ್ತಾರೆ ಎಂದು ಖಚಿತವಾಗಿ ಹೇಳಬಲ್ಲೆ. 3ನೇ ಮಹಾಯುದ್ಧದಲ್ಲಿ ಬದುಕುಳಿದವರು 4ನೇ ಮಹಾಯುದ್ಧದ ತಯಾರಿಯಾಗಿ ಚೂಪು ಕಲ್ಲುಗಳನ್ನು ಪೇರಿಸಿಟ್ಟಿರುತ್ತಾರೆ ಎನ್ನುತ್ತಾರೆ ಐನ್ಸ್ಟೀನ್. ಸಂದರ್ಶಕರಿಗೆ ಅಚ್ಚರಿ. ಏನು ಹೇಳುತ್ತಿದ್ದೀರಿ? ಅಂದರೆ ಮನುಷ್ಯ ಮತ್ತೆ ಆದಿಮ ಸ್ಥಿತಿಗೆ ಹೋಗುತ್ತಾನೆಯೇ ಎಂದು ಕೇಳುತ್ತಾರೆ. ಮತ್ತಿನ್ನೇನು, ತಾನು ಮಾತ್ರ ಬದುಕಬೇಕು, ಗೆಲ್ಲಬೇಕು ಎಂದುಕೊಳ್ಳುವವರು ನಾಗರಿಕತೆ ಬೆಳೆದು ಬಂದಿರುವುದೇ ಸಹಬಾಳ್ವೆಯ ತತ್ವದಿಂದ ಎನ್ನುವ ಅದ್ಭುತ ಸಂಗತಿಯನ್ನು ಮರೆಯುತ್ತಾರೆ. ಮನುಷ್ಯನ ಸೈರಿಸಲಾಗದ ಈ ಗುಣ ಅವನ ಸುತ್ತಮುತ್ತಲನ್ನು ನಾಶ ಮಾಡಿದರೆ ತಾನು ನಾಶವಾದಂತೆ ಎನ್ನುವುದನ್ನು ಅರಿಯಲಾರದೆ ಹೋಗುತ್ತಾನೆ. ಹೀಗಾದಾಗ ಮತ್ತೆ ಯುದ್ಧ ಮಾಡಲಿಕ್ಕೆ ಚೂಪು ಕಲ್ಲುಗಳನ್ನು ಬಿಟ್ಟರೆ ಬೇರೆ ಏನಿರಲಿಕ್ಕೆ ಸಾಧ್ಯ? ವಿನಾಶ ಮಾಡಲಿಕ್ಕೆ ಇನ್ನೇನು ತಾನೇ ಉಳಿದಿರುತ್ತದೆ? ವಿಜ್ಞಾನ ಇದಕ್ಕಾಗಿ ಇಷ್ಟೆಲ್ಲ ಬೆಳೆಯಬೇಕೇ ಎನ್ನುತ್ತಾರೆ ಐನ್ಸ್ಟೀನ್. ನಾಗರಿಕತೆಯ ಉತ್ತುಂಗದಲ್ಲಿರುವ ಜಗತ್ತು ಮತ್ತೆ ಆದಿಮ ಸ್ಥಿತಿಗೆ ತಲುಪುವ ಮೂರ್ಖತ್ವ ಐನ್ಸ್ಟೀನ್ಗೆ ಗೊತ್ತಿತ್ತು. ಆದ್ದರಿಂದಲೇ ವಿಜ್ಞಾನದ ಮಿತ ಬಳಕೆ ಮತ್ತು ಅದರಿಂದ ಉದ್ಧಾರವಾಗಬೇಕೇ ಹೊರತು ವಿನಾಶವಲ್ಲ ಎನ್ನುವ ನಂಬಿಕೆ ಅವರದ್ದಾಗಿತ್ತು. ಇದನ್ನೇ ಅಲ್ಲವೇ ನಮ್ಮವರು ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎಂದಿದ್ದು. ನಮಸ್ಕಾರ. ಧನ್ಯವಾದಗಳು.